ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೇಖಾ. ಇಂದು ನಾನೊಂದು ಮುಖ್ಯವಾದಂತಹ ಪೂಜೆ ಮತ್ತು ಶ್ಲೋಕವನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಈಗಾಗಲೇ ನಾನು ಈ ವ್ರತವನ್ನು ಸುಮಾರು ಸಾರಿ ಮಾಡಿದ್ದೀನಿ. ಮಾಡಿದಾಗಲೆಲ್ಲ ನನ್ನ ಕೆಲಸ 100% ಆಗಿದೆ. ಸೊ ಇದನ್ನು ನಾನು ವೀಣಮ್ಮ ಅವರು ಹೇಳಿರ್ತಕ್ಕಂತಹ ಪೂಜಾ ಪದ್ಧತಿಯಲ್ಲೇ ಮಾಡಿರೋದು. ನಿಮಗೆಲ್ಲ ಗೊತ್ತಿದೆ, ತುಂಬ ಒಂದು ಆಚಾರ ವಿಚಾರ ಪೂಜೆಗಳನ್ನು ಹೇಳ್ಕೊಡ್ತಕ್ಕಂಥ ವೀಣಮ್ಮನ ನಾನು ಸುಮಾರು ವರ್ಷಗಳಿಂದ ಫಾಲೋ ಮಾಡ್ತಾಯಿದ್ದೀನಿ. ಸೊ ಅವ್ರು ಹೇಳಿರ್ತಕ್ಕಂಥ ಪೂಜೆ ವ್ರತನೇ ಇದು. ಆದರೆ ನಾನು ಈ ಒಂದು ಪೂಜಾ ಅಂದರೆ ಈ ವ್ರತ ಪದ್ಮಾವತಿ ಅಮ್ಮನವರ ಒಂದು ಶ್ಲೋಕ. ಇದನ್ನು ನಾನು 108 ಸಾರಿ ನಾನು ಪ್ರತಿ ಸಾರಿ ಹಿಡಿದಾಗಲೂ ನನ್ನ ಕೆಲಸ ಸಕ್ಸಸ್ ಆಗಿದೆ. ನಾನು 3 ಸಾರಿ ಮಾಡಿದ್ದೀನಿ. 3 ಸಾರಿ ಮಾಡಿದಾಗಲೂ ನಾನು ಮಾಡಿದ್ದು ಕೆಲಸದ ಒಂದು ಉದ್ದೇಶದಿಂದನೇ ಮಾಡಿದ್ದು. ಪ್ರತಿ ಸಾರಿ ಮಾಡಿದಾಗಲೂ ನನಗೆ ಒಳ್ಳೊಳ್ಳೆ ಕೆಲಸಗಳೇ ಸಿಕ್ತು. ಆದರೆ ನನ್ನ ಒಂದು ಆರೋಗ್ಯದ ದೃಷ್ಟಿಯಿಂದ ನಾನು ಆ ಕೆಲಸಗಳನ್ನು ಬಿಟ್ಟು ಬರಬೇಕಾಯಿತು. ಒಂದು ಕೆಲಸ ಅಂತೂ ತುಂಬ ಚೆನ್ನಾಗಿತ್ತು. ಅದೇ ಹೇಳಿದ್ನಲ್ಲ, ನನ್ನ ಆರೋಗ್ಯದ ಪರಿಸ್ಥಿತಿಯಿಂದ ನನಗೆ ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಆಗಿ ತುಂಬ ವೀಕ್ ಆಗಿರೋದ್ರಿಂದ ನನ್ನ ಕೆಲಸ ಮಾಡಲಿಕ್ಕಾಗಲಿಲ್ಲ ಅನ್ನೋ ಒಂದು ಕಾರಣದಿಂದ ಆ ಜಾಬನ್ನು ನಾನು ರಿಸೈನ್ ಮಾಡಿ ಬರಬೇಕಾಯಿತು. ಅದು ಬಿಟ್ಟರೆ ನನಗೆ ಯಾವಾಗ ನಾನು ಈ ಪೂಜೆಯನ್ನು 108 ಸಾರಿ 108 ದಿನ ಸಂಕಲ್ಪ ಮಾಡಿ ನಾನು ಹಿಡಿದಾಗ ಪ್ರತಿ ಸಾರಿನೂ ನನಗೆ ಆ ಕೆಲಸ ಆಗಿದೆ. ಸೊ ಹಾಗಾಗಿ ಆ ವೀಣಮ್ಮ ಹೇಳಿರ್ತಕ್ಕಂಥ ಈ ಶ್ಲೋಕವನ್ನು ನನಗಂತೂ 100% ವರ್ಕ್ ಆಗಿದೆ, ಸಕ್ಸಸ್ ಕೂಡ ಸಿಕ್ಕಿದೆ. ನೀವು ಕೂಡ ಮಾಡಿ, ನಿಮಗೂ ಒಳ್ಳೆಯದಾಗಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಮಂತ್ರ ಇದು: ಓಂ ನಮಃ ಭಗವತಿ ಪದ್ಮಾವತಿ ಸರ್ವಜನ ಮೋಹಿನಿ ಸರ್ವಕಾರ್ಯ ವರದಾಯಿನಿ ಮಮ ವಿಕಟ ಸಂಕಟ ಹಾರಿಣಿ ಮಮ ಮನೋರಥ ಪೂರ್ಣಿ ಮಮ ಶೋಕ ವಿನಾಶಿನಿ ಓಂ ಪದ್ಮಾವತೇ ನಮಃ. ಇದನ್ನು ನಾವು 108 ಸಾರಿ ಹೇಳಬೇಕು. ಅದು ಶುಕ್ರವಾರ ಇಲ್ಲ ಮಂಗಳವಾರದಿಂದ ವ್ರತವನ್ನು ಪ್ರಾರಂಭ ಮಾಡಬೇಕು. 108 ದಿನದಲ್ಲಿ ನಮ್ಮ ಒಂದು ತಿಂಗಳದ ಅಂದರೆ ಮುಟ್ಟು ಬಂದಾಗ ಬಿಟ್ಟು ಮತ್ತೆ ದಿನಗಳನ್ನು ಕೌಂಟ್ ಮಾಡಬೇಕು. 100% ವರ್ಕೌಟ್ ಆಗಿದೆ, 100% ಸಕ್ಸಸ್ ಸಿಕ್ಕಿದೆ. ಪದ್ಮಾವತಿ ಅಮ್ಮನವರ ಒಂದು ಮಂತ್ರ, ಈ ಶ್ಲೋಕ ತುಂಬ ಅಂದರೆ ತುಂಬಾ ಪವರ್ಫುಲ್ ಆಗಿದೆ. ನೀವು ಮಾಡಿ, ನಿಮಗೂ ಕೂಡ ಖಂಡಿತ ನಿಮ್ಮ ಒಂದು ಯಾವುದೇ ಒಂದು ಅಭಿಲಾಷೆ ಇದ್ದರೆ ಖಂಡಿತ ಈಡೇರುತ್ತೆ ಅನ್ನೋ ನಂಬಿಕೆಯಿಂದ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ನಾನು ಮಾಡಿದ್ದೀನಿ, ನನಗೆ ಮಾಡಿದ್ದಾಗ ನನಗೆ ಸಕ್ಸಸ್ ಸಿಕ್ಕಿದೆ. ಸೊ ನೀವು ಕೂಡ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಸೊ ವೀಣಮ್ಮ ಅವರಿಗೆ ನಾನು ಈ ವಿಡಿಯೋದ ಮುಖಾಂತರ ಒಂದು ಕೋಟಿ ನಮಸ್ಕಾರಗಳನ್ನ, ಧನ್ಯವಾದಗಳನ್ನ ತಿಳಿಸ್ತೀನಿ. ಸೊ ಅವರಿಂದನೇ ನಾನು ಈ ಮಂತ್ರವನ್ನು ಕಲಿತು ಈ ಪೂಜೆಯನ್ನು ಮಾಡಿದ್ದೀನಿ. ನೀವು ಕೂಡ ಮಾಡಿ, ಖಂಡಿತ ನಿಮಗೂ ಯಶಸ್ಸು ಸಿಗಲಿ ಅಂತ ಹೇಳ್ತೀನಿ. ಅಮ್ಮ ಪದ್ಮಾವತಿ ಎಲ್ಲರಿಗೂ ಒಂದು ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊತೀನಿ. ಧನ್ಯವಾದಗಳು ಸ್ನೇಹಿತರೆ.